ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಈಗಷ್ಟೇ ಬೆಂಗಳೂರಿನಿಂದ ಹೊರಟು ಸ್ವಗೃಹ ನಿವಾಸಕ್ಕೆ ತಲುಪ್ತಾ ಇದೆ. ಈಗ ಆ ಚನ್ನಪಟ್ಟಣದಲ್ಲಿ ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಿ.ಪಿ. ಯೋಗೇಶ್ವರ್ ಅವರು ಕಾದು ನಿಂತಿರುವಂತದ್ದು. ನಮ್ಮ ಜೊತೆ ಯೋಗೇಶ್ವರ್ ಅವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ಆ ರಾಜ್ಯದ ಒಂದು ಹಿರಿಯ ಕೊಂಡಿ ಕಳಚಿದೆ, ಇವತ್ತು ಎಷ್ಟು ದುಃಖ ಆಗ್ತಾ ಇದೆ ಅಂತ? ಈಗ ಎಸ್.ಎಂ. ಕೃಷ್ಣರವರದು ತುಂಬು ಜೀವನ, ವಯೋಸಹಜ ಸಾವು. ನಾವೆಲ್ಲ ಕಳೆದ 1 ವರ್ಷಗಳಿಂದ ಅವರು ಆಸ್ಪತ್ರೆ ದಾಖಲಾಗದಾಗಲೇ ನಮಗೆಲ್ಲ ಆತಂಕ ಇತ್ತು. ನಾವಿವತ್ತು ಅವರನ್ನು ಕಳ್ಕೊಂಡಿದ್ದೀವಿ. ಅದರಲ್ಲೂ ಚನ್ನಪಟ್ಟಣ ತಾಲೂಕಿನ ಜನ ನಾವು ಭಾಳ ಆತ್ಮೀಯತೆ ಇತ್ತು. ಎಸ್.ಎಂ. ಕೃಷ್ಣ ಅವರು ನಮಗೂ ಬಾಂಧವ್ಯ ಚೆನ್ನಾಗಿತ್ತು. ಜಿಲ್ಲೆ ಬೇರೆ ಆದರೂ ಅಕ್ಕಪಕ್ಕದ ತಾಲೂಕು ನಮ್ಮದು. ಜೊತೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ತಾಲೂಕಿಗೆ ಭಾಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ರು. ನಾನು ಆವಾಗ 1999 ಅವರು ಮುಖ್ಯಮಂತ್ರಿ ಆದಾಗ ನಾನು ಮೊದಲನೇ ಬಾರಿ ಶಾಸಕ ಸ್ವತಂತ್ರವಾಗಿ ಗೆದ್ದಿದ್ದೆ. ನನಗೆ ಬೆಂತಟ್ಟು ಸಹಾಯ ಮಾಡಿ, ನನಗೇನು ರಾಜಕಾರಣದಲ್ಲಿ ವಸ್ತು ಏನೂ ಗೊತ್ತಿರಲಿಲ್ಲ. ನನ್ನನ್ನು ತಿದ್ದಿ ತೀಡಿ ರಾಜಕಾರಣದಲ್ಲಿ ಒಂದಷ್ಟು ಅವರಿಂದ ಸಾಕಷ್ಟು ಅನುಭವ ಆಯಿತು ನನಗೆ. ವಿಶೇಷವಾಗಿ ಈ ತಾಲೂಕಿನ ನೀರಾವರಿಗೆ ಕೊಡುಗೆ ಅವರ ಅಪಾರ. ಏಕೆಂದರೆ ಕಾವೇರಿ ನೀರಾವರಿ ಪ್ರದೇಶದಲ್ಲಿ ಯಾವುದೇ ರೀತಿಯ ನಿಗಮಗಳಿರಲಿಲ್ಲ. ಅವರು ಕಾವೇರಿ ನೀರಾವರಿ ನಿಗಮ ಅಂತ ಸ್ಥಾಪನೆ ಮಾಡಿ ಸಾಲ ತಗೊಂಡು ಬಂದು ನೀರಾವರಿ ಯೋಜನೆಗಳಿಗೆ ಸಹಾಯ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ಒಂದು 10 ಕೋಟಿ ರೂಪಾಯಿ ಯೋಜನೆ ಅನುಮೋದನೆ ಮಾಡಿ ಅದು ಮಾಡಿಕೊಟ್ಟಿದ್ರು, ಗರ್ಕಳ್ಳಿ ಏತ ನೀರಾವರಿ ಯೋಜನೆ ಅಂತ. ಅದ್ರ ಮುಖಾಂತರ ತಾಲೂಕಿನಲ್ಲಿ ನೀರಾವರಿ ಕ್ರಾಂತಿ ಆಗಲಿಕ್ಕೆ ಅವ್ರ ಸಹಾಯ ಆಯಿತು. ಅದಾದಮೇಲೆ 7-8 ವರ್ಷ ಆದಮೇಲೆ ಚನ್ನಪಟ್ಟಣಕ್ಕೆ ಬಂದಿದ್ದರು. ನೀರಾವರಿ ಹೆಂಗಾಗಿದೆ, ಅದರ ಪ್ರಯೋಜನ ಹೆಂಗಾಗಿದೆ ಅಂತೆಲ್ಲ ಬಂದು ನೋಡ್ಕೊಂಡೋಗಿ ಖುಷಿಪಟ್ಟರು. ಮತ್ತು ನಮ್ಮಿಂದನೂ ಕೂಡ ಮದ್ದೂರು ತಾಲೂಕು ಒಂದು 2-3 ಕೆರೆಗಳಿಗೆ ನೀರನ್ನು ಕೂಡ ಇಲ್ಲಿಂದ ನಾವು ಕೂಡ ಇಲ್ಲಿಂದ ಬಿಟ್ಕೊಟ್ಟಿದ್ವಿ.